ನಾನು ಕನ್ನಡದನು ಕಲಕರತ್ ತಕ್ಕಿ ಜೈ ಕನ್ನಡ ಏನಂಗ ಗಾತೆ ಗರದಿಲ್ಲ ಯಾಕೋ ಗೊತ್ತಿಲ್ಲ ಗೋನಿ ನಾನಾದೆ ಈ ದಿನ ಇನ್ ಮನುಷ್ಯನ ಏದೇ ಅಯ್ಯೋ ಏಯ್ ನನ್ಗೂ ಜೀವ ಇದೆ ಅದಲ್ಲ ಸರ್. ತಂದೆ ತಲೆ ಗಡಿತಾನೆ, ವಾವ್. ತಾಯಿ ಗೆನ್ ಗಡಿತಾಳೆ, ನೇಟ್ರು ಕೈ ಗಡಿತಾರೆ, ಗದೋರ್ ಗದೋರ್ ತಿಕ್ಕಕ್ಕೆ ಹೊಡೆಯೋದು. ಅಯ್ಯೋ ಎಂಟರಿ ರೆಡಿ ಆಗ್ಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಿನ್ಗೇನು ರೆಡಿ ಬೇಡ. ಅಯ್ಯೋ ದೇವ್ರೆ, ನೀನ್ ನೋಡಿದ್ರೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡಿದೀಯಾ. ನಾನು ಯಾರು ಗೊತ್ತಾ? ಮೈ ಡಿಯರ್ ಲೇಡೀಸ್ 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 ನನಗೆ ಮಾತ್ರ ನೋಡಿ. ಓಕೆ ಓಕೆನಾ? ಇದು ಸಾಕ್ಸ್, ಇದು ಕಾಲಲ್ಲಿ ಹಾಕೋತಿರ್ತಾನೆ ಆ ಸಾಕ್ಸ್. ಲೈಕ್ ಇದು ನನ್ನ ಜೀವ, ಇದು ನನ್ನ ಪ್ರಪಂಚ, ನನ್ನ ಬೆಸ್ಟ್ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು, ನನ್ನ ದೊಡ್ಡ ಎನಿಮಿ ಇವನೇನೆ. ಐ ನೋ, ಬಟ್ ಅದನ್ನ ನಾನೇ ಮಾತಾಡ್ತೀನಿ ಅಂತ ಬಿಟ್ಟು ನಾನು ತುಂಬ ಚೆನ್ನಾಗಿ ಗೊತ್ತು. ಕೋಲ್ಕತ್ತಾದಲ್ಲಿ ಮ್ಯಾಜಿಕ್ ವರ್ಲ್ಡ್ ಅಂತ ಬಿಟ್ಟು ಒಂದು ಕ್ಲಾಸ್ ಇತ್ತು. ನನಗೆ ಆ ಥರ ಜಾಸ್ತಿ, ಎಲ್ಲದ್ರಲ್ಲೂ ಆ ಥರ ಜಾಸ್ತಿ. ಒಂದು ಕ್ಲಾಸ್ ನಾನು ತೊಗೊಂಡೆ, ಮ್ಯಾಮ್ ಐ ನೀಡ್ ಪಪೆಟ್ ಅಂದೆ. ಬೇಡ ಬೇಡ, ಇವಾಗಲೂ ನಿನ್ನ ಪಪೆಟ್ ತೊಗೊಂಡ ಅಂದರೆ ನಿನ್ನ ಕಲಿಯಲ್ಲ. ಸಿ, ಇವಾಗ ನಿನ್ನ ಜೊತೇಲಿ ಯಾರೂ ಇಲ್ಲ ತಾನೆ, ನಿನ್ನ ಕೈನ ಫೀಲ್ ಮಾಡು. ಇದು ಒಂದು ಬಂದ್ಬಿಟ್ಟು ಜೀವ, ಇದ್ರ ಜೊತೇಲಿ ಮಾತಾಡು. ನೀನೇನಾದರೂ ಮಾತಾಡು, ಇದ್ರ ಜೊತೇಲಿ ನೀನು ಮಾತಾಡ್ದ ಅಂತಂದ್ರೆ ನಿನ್ಗೆ ಗೊತ್ತಾಗುತ್ತೆ. ಸೊ ಥಿಂಕಿಂಗ್ ನಾನೇನು ಮಾತಾಡಲಿ ಮೇಡಮ್, ನಾನೇ ಮಾಡಿದ್ದು ಹ್ಯಾಂಡ್ ಮೇಡ್. ಹೇಳೋ ಮೈ ಡಿಯರ್ ಗೈಸ್, ನಂಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಳೋ ಹಾಯ್ ಹೇಳೋ. ಸೊ ಈ ಥರ ಮಾತಾಡ್ಕೊಂಡು ಹೋಗ್ಬಿಟ್ಟು ನಾನು ಇದರಿಂದ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಲೈಕ್ ನನ್ನ ಶೋಸ್ ಎಲ್ಲ ಮಾಡಬೇಕಲ್ವಾ, ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಬಿಟ್ಟು ಹೇಳ್ದೆ ಅಂದರೆ ಏನು ಮಾಡ್ತಾ ಇದ್ದೆ? ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸೊ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ನೆಕ್ಸ್ಟ್ ತೊಗೊಂಡಿರೋಕೊಂಥ ಪಪೆಟ್ ಇವನು. ಓಕೆ, ಇವನು ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ ನನಗೆ ಒಂಥರ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟ. ನಾನು ಎಲ್ಲಾದರೂ ಹೋಗಬೇಕು ಅಂತ ಬಿಟ್ಟಿಲ್ಲ ಅಂದರೆ, ಎಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀನಿ, ಎಲ್ಲಾದರೂ ಹೋಗಬೇಕು ಅಂತ ಬಿಟ್ಟು ಏನಾದರೂ ಇತ್ತು ಅಂತಿಲ್ಲ ಅಂದರೆ ಇವನು ಹೆಗಲ ಮೇಲೆ ಹಾಕೊಂಬಿಟ್ಟು ಹೋಗ್ತಾ ಇದ್ದೆ. ಲೈಕ್ ಅವನು ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ, ನಾವು ಹೆಂಗೆ ಮೂಮೆಂಟ್ ಕೊಡ್ತಿದ್ದಾನೆ ಹಂಗೆ ರಿಯಲಾಗಿ ಫೀಲ್ ಆಗುತ್ತೆ. ನಾನು ಫಸ್ಟು ಜನರು ಮುಂದೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದು ಅಂತೆಲ್ಲ ಅಂದರೆ ಬರ್ತಡೇ ಪಾರ್ಟಿಯಲ್ಲಿ. ಸೊ ಮ್ಯಾಮು ನನಗೆ ಆಲ್ಮೋಸ್ಟ್ ಅವಳು ಸ್ಕ್ರಿಪ್ಟು ಅಂತೇಳಿದ್ರೆ ನಾನು ಸ್ಕ್ರಿಪ್ಟ್ ಏನು ಬರೀಲಿ ಏನಿಲ್ಲ ಅಂತ ಬಿಟ್ಟು ನನಗೆ ಗೊತ್ತೇ ಇಲ್ಲ. ಸ್ಕ್ರಿಪ್ಟು ಬರೀಲೇಬೇಕಲ್ವ, ಅದಕ್ಕೆ ಏನಾದರೂ ಮಾಡಬೇಕು ಅಂದರೆ ಸ್ಕ್ರಿಪ್ಟು. ಮ್ಯಾಮ್ ನೋಡ್ದೆ ಅಂತೇಳಿದ್ರೆ ಅವಳಿಗೆ ಕನ್ನಡ ಬರಲ್ಲ, ನಮ್ಮ ಮ್ಯಾಮ್ಗೆ. ನನಗೆ ಹಿಂದಿದಲ್ಲಿ ಮಾಡಬೇಕು ಅಂತೆಲ್ಲ ಅಂದರೆ ತುಂಬ ಕಷ್ಟ ಅದೆಲ್ಲ. ಓಕೆ, ಏನಾದರೂ ಒಂದು ಮಾಡು ಚೆನ್ನಾಗಿರುತ್ತೆ ಅಂತಂದರೆ ಬರ್ತ್ಡೇ ಪಾರ್ಟಿಯಲ್ಲಿ 1 ನಿಮಿಷ ಪ್ರೋಗ್ರಾಮ್ ಕೊಟ್ಟೆ ಹುಡುಗರ ಮುಂದೆ. ಫಸ್ಟು ನಾನು ಮಾಡಿದ್ದು 1 ನಿಮಿಷ. ಅದಾದಮೇಲೆ ಅಯ್ಯೋ ಇದು ತುಂಬ ಕಷ್ಟ ಇದೆ ಏನೋ, ನನ್ನ ಕೈಲಿಂದ ಆಗಲ್ವೇನೋ ಅಂತ ಬಿಟ್ಟೆ ನಾನು ಅನ್ಕೊಂಡ್ಬಿಟ್ಟಿದ್ದೆ. ತುಂಬ ಕಷ್ಟ. ಇವಾಗ ನಾನು ಹೆಂಗೆ ಅಂತ ಬಿಟ್ಟು ಹೇಳ್ದಾನೆ, ನಾನು ಪರ್ಫಾರ್ಮ್ ಮಾಡ್ತಿರ್ತೀನಿ ಅಂತ ಹೇಳಿದ್ರೆ ಯಾರಾದರೂ ನೀನು ತುಟಿ ಅಳ್ಳಾಡ್ತಾ ಇದೆ ಅಂತ ಬಿಟ್ಟು ಹೇಳ್ದ ಅಂದರೆ ಮುಗ್ದೋಯ್ತು, ಹೌದಲ್ವಾ? ನಾವು ಯಾವಾಗ ಕೊಡ್ತೀವೋ ಅದು ಲಿಪ್ ಸಿಂಕ್ ಹಾಕೇ ಆಗುತ್ತೆ. ಸೊ ಮುಗ್ದೋಯ್ತು. ನಾನು ಏನು ಮಾಡಲಿ ನನಗೆ ಬರೋದೇ ಇಲ್ಲ ಅಂತಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಓಕೆ, ಏನಾದರೂ ಆಗಲಿ ಇದನ್ನು ಇಟ್ಕೊಂಡ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತಬಿಟ್ಟು ಇದನ್ನು ಝೂ ಕರ್ಕೊಂಡು ಹೋಗ್ತಾ ಇದೆ. ಬೇರೆ ಎಲ್ಲೂ ಹೋದ್ರೂ, ಮಾಲ್ಗಳಿಗೆ ಹೋದ್ರೂ, ಅಲ್ಲೋದ್ರೂ ಸುಮ್ಮನೆ ತಗ್ಲಾಕೊತಾ ಇದೆ. ಚಿಕ್ಕ ಮಕ್ಕಳ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ನಾನು ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತೆಲ್ಲ ಅಂದರೆ ಇವನ ಜೊತೆ. ಓಕೆನಾ? ಇದು ಬಂದ್ಬಿಟ್ಟು ನಾನು ನೋಡಿದಾಗ ಗರ್ಲ್ ಡಾಲ್ ಇದು. ಓಕೆನಾ? ನಾನು ಇದನ್ನೇ ತೊಗೋಬೇಕು ಅಂತಬಿಟ್ಟು ಅನ್ಕೊಂಡೆ. ಗರ್ಲ್ ಅವಂತಿಕಾ ಅಂತಬಿಟ್ಟು ಅಲ್ಲಿದೆ ನೋಡಿ, ಅವಳು ಗರ್ಲು. ಓಕೆನಾ? ಇದನ್ನೆಲ್ಲ ಇವಾಗ ರೆಡಿ ಮಾಡ್ದೆ ಅಂದರೆ ನಾನು ಇದನ್ನ ಪ್ರಿಪೇರ್ ಮಾಡಿದ್ದೀನಿ. ಮೀಸೆ ಎಂಟ್ಸ್ ಎಲ್ಲಾನು ಬಾಯ್ ಮಾಡಿದ್ದೇನೆ. ಓಕೆನಾ? ನನಗೆ ಗರ್ಲ್ ಡಾಲ್ ಅಷ್ಟೊಂದೇನೋ ನನ್ನ ಜೊತೆಲಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಓಕೆನಾ? ಅದಾದಮೇಲೆ ಯಾವಾಗ ನಾನು ಇವನ್ನ ಪ್ರಿಪೇರ್ ಮಾಡಿದೆ ತಾನೆ, ಸೊ ಅವಾಗಲಿಂದ ನನ್ನ ಜರ್ನಿ ಸ್ಟಾರ್ಟು. ಇವನು ಹೆಂಗೆ ನನ್ನ ಜೊತೆಲಿ ಮಿಂಗಲ್ ಆಗಿಬಿಟ್ಟಿದ್ದಾನೆ ಅಂತ ಬಿಟ್ಟು ಹೇಳ್ದ ಅಂದರೆ, ಲೈಕ್ ಇದು ನನ್ನ ಜೀವ, ಇದು ನನ್ನ ಪ್ರಪಂಚ, ನನ್ನ ಬೆಸ್ಟ್ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು, ನನ್ನ ದೊಡ್ಡ ಎನಿಮಿ ಇವನೇನೆ. ಯಾಕಂತಿಲ್ಲಾಂದರೆ ಎಲ್ಲ ಮೂಮೆಂಟಲ್ಲೂ ನನ್ನ ಕಾಲೆಳಿತಾನೆ. ಐ ನೋ, ಬಟ್ ಅದನ್ನು ನಾನೇ ಮಾತಾಡ್ತೀನಿ ಅಂತ ಬಿಟ್ಟು ನಾನು ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಮ್ಯಾಮ್ ಹೇಳಿದ್ದಾರೆ ಪ್ರತಿ ಒಂದು ವಸ್ತುಗೂ ಜೀವ ಇರುತ್ತೆ ಅಂತ. ಸಿ, ನಮ್ಮ ಫೋನ್ ಇದೆ ಅಲ್ವಾ, ನಮ್ಮ ಫೋನು ಎಲ್ಲಿ ಗಂಟ ಆನ್ ಆಗ್ತಾ ಇರುತ್ತಲ್ವಾ, ಓಪನ್ ಆಗ್ತಾ ಇರುತ್ತೆ, ಅಲ್ಲಿವರೆಗೂ ನಾವು ಯೂಸ್ ಮಾಡ್ತೀವಿ. ಒಂದ್ಸತಿ ಏನಾದರೂ ಬಂದಾಗ್ಬಿಡ್ತು ಅಂತ ಅದು ಡೆಡ್, ಯೂಸ್ಲೆಸ್ ಅಂತ ಬಿಟ್ಟು ಹೋಗ್ಬಿಡ್ತೀವಿ. ಅದ್ರದ್ದು ಅಲ್ಲೇ ಮುಗೀತು ಅಂತಬಿಟ್ಟು ಅರ್ಥ. ಸೊ ಎಲ್ಲ ವಸ್ತುಗಳಿಗೂ ಜೀವ ಇರುತ್ತೆ. ಅದನ್ನು ನೀನು ಫೀಲ್ ಮಾಡೋ. ಓಕೆನಾ? ಯಾವತ್ತೂ ನೀನೇ ಮಾತಾಡ್ತಾ ಇದ್ದೀನಿ ಅಂತಬಿಟ್ಟು ನೀನು ನೋಡಬೇಡ ಅಂದಾಗ ಇವನು ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿದ್ದೆ
ಓಕೆ ನನ್ನ ಲೈಫಲ್ಲಿ ಯಾರೂ ಇಲ್ಲ ಅಂತ ಬಿಟ್ಟು ಹೇಳಿದಾಗ, ನಮ್ಮ ಲೈಫಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ಮೇಲೆ ದೇವರು ಇದ್ದೇ ಇರ್ತಾನೆ, ಹೌದಲ್ವಾ? ಸೊ ನಮಗೋಸ್ಕರ ಅಂತ ಹೇಳಿದ್ರು ಯಾರೂ ಇಲ್ಲ ಅಂತ ಹೇಳಿದ್ರೆ ದೇವ್ರು ಅನ್ನೋನು ನಾವೇನಾದರೂ ನಿಯತ್ತಾಗಿದ್ರೆ ನಮ್ಮ ಮನಸ್ಸೇನಾದರೂ ಕರೆಕ್ಟಾಗಿತ್ತು ಅಂತ ಬಿಟ್ಟು ಹೇಳಿಲ್ಲ ಅಂದರೆ ದೇವ್ರು ಇದ್ದೇ ಇರ್ತಾನೆ. ಅದಾದಮೇಲೆ ಈ ಲೈಫಲ್ಲಿ ಸಿಕ್ಕಿದ್ಮೇಲೆ ಓಕೆನಾ, ಎಲ್ಲರಿಗೂ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ನನ್ನ ಕಮ್ಯುನಿಟೀಸಸ್ ಎಲ್ಲ ಆಗಲಿ ಎಲ್ಲಾದರೂ ಬರ್ತ್ಡೇ ಪಾರ್ಟೀಸ್ ಇರುವಾಗ ನಮ್ಮ ಮನೇಲಿ ಯಾರಾದರೂ ಬೋರಾಗಿ ಕುತ್ಕೊಂಡಿದ್ದ ಅಂತೇಳಿದ್ರೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತೆಲ್ಲ ಅಂದರೆ ಇವನೊಬ್ಬನೇ ಸಾಕು. ಹೇಳೋ ಆಂಟಿ, ನಮಸ್ತೆ, ಹೇಗಿದ್ದೀರಾ? ನನ್ನ ಆಂಟಿ ಅಲ್ಲ ಕಣೋ, ಅಕ್ಕ ಕಣೋ. ಏನಿ ತಕ್ಕ, ಎಲ್ಲ ತಕ್ಕ, ಹೇಗಿದೀಯಾ? ತೊಕ್ಕ ಅಲ್ಲಪ್ಪ, ಅಕ್ಕ. ತಕ್ಕ ಎಲ್ಲ ಫ್ರೆಂಡ್ಸ್ ನೀಟ್ನೈ ತಕ್ಕ ಚೆನ್ನಾಗಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿದ್ದಾಳೆ. ಎಲ್ಲೋ ಸರ್ ನಮಸ್ತೆ, ಕಾಣಿಸ್ತಾನೆ ಇಲ್ಲ? ಕಾಣಿಸ್ತಲ್ಲ. ಎಲ್ಲಿದ್ದೀರಾ? ಕರಗಿದಾರ ಬೆಳ್ಳಗ್ ಮಾಡೋಣ. ಕೆರನ್ ಲಾಲಿ ಅವ್ರು ಫೇರನ್ ರೋಲ್ ಹಚ್ತೀಯ? ಯಾಕೆ ಹಚ್ಕೊಳ್ಳಲ್ಲ ಅವರು. ಓಕೆ ಮಾತಾಡಲ್ಲಿ, ನಿನ್ಗೆ ಎಂಟ್ರಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಅಯ್ಯೋ ಎಂಟರಿ, ರೆಡಿ ಆಗ್ಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿನ್ಗೇನು ರೆಡಿ ಬೇಡ. ಅಯ್ಯೋ ದೇವ್ರೆ, ನೀನ್ ನೋಡಿದ್ರೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡಿದೀಯಾ. ನಾನು ಯಾರು ಗೊತ್ತಾ? ಯಾರು ನೀನು? ಹೆಲೋ, ನಿಂಗೆ ಗೊತ್ತಾ ನಾನು ಯಾರು ಅಂತ? ಹಿಂಗ್ ಮಾತಾಡ್ತಾನೆ ಇಲ್ಲ. ಮಾತಾಡ್ತಾ ಇಲ್ಲ? ಮಾತಾಡ್ತಾನೆ ಇಲ್ಲ ನೋಡು. ಮಾತಾಡಿ, ನಮ್ ಚೋಟು ನಿಮ್ ಜೊತೆಲಿ ಮಾತಾಡ್ಬೇಕು ಅಂತ. ಮಾತಾಡಿ. ಹಾಯ್, ಏನೋ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ ಅಂದ್ರೆ ತೋರಿಸ್ತೀರಾ? ಎಷ್ಟು ಚೆನ್ನಾಗಿ ನಂಗ್ತಾರ ನೋಡು. ಚೆನ್ನಾಗಿ ಮಾತಾಡ್ತೀರಾ ನೀವು. ಅಯ್ಯೋ ದೇವ್ರೆ, ನಾನ್ ಗೊತ್ತಲ್ಲ, ನಾನ್ ಅಂದ್ರೆ ಟ್ಯಾಲೆಂಟ್ ಅಂದ್ರೆ ನಾನು, ಅದಲ್ಲ? ಹೌದು, ಮಲ್ಟಿ ಟ್ಯಾಲೆಂಟ್. ಇವಳ ಹತ್ರ ಏನಿಲ್ಲ, ಏನಿದೆ ನಿನ್ನ ಹತ್ರ? ನನ್ನ ಹತ್ರ ಏನಿಲ್ಲ ಕಣೋ. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಿ. ಎಲ್ಲ ಹೇಳ್ತೀನಿ ಫ್ರೆಂಡ್ಸ್, ಎಲ್ರು ಗನಿ ಎಲ್ರು ಬೇಕು ಎಲ್ಲ ನೋಡ್ತಿದ್ದೀರಾ ಹೇಳಿ. ಎಲ್ರು ನೋಡ್ತಾರೆ. ಮೈ ಡಿಯರ್ ಲೇಡೀಸ್ ನನಗೆ ಮಾತ್ರ ನೋಡಿ, ಓಕೆ? ಅಲ್ಲಿ ಬಾಯ್ಸು ನೋಡ್ತಾ ಇದ್ದಾರೆ. ಅಯ್ಯೋ ನೋ, ಮುದುಕರು ಇದ್ದಾರೆ, ಮುದುಕರ ಬಗ್ಗೆ ನೋ ನಾಟ್ ಇಂಟ್ರೆಸ್ಟ್. ಅದಿದ್ದೀರ ಓಕೆ, ಅದಿದ್ದೀರೇ ಲೇಡೀಸ್, ಎಲ್ರಿಗೂ ಐ ಲವ್ ಯು. ಅಯ್ಯೋ ಇದಾರೆ, ತುಂಬಾ ನಾಚ್ಕೋತೀರಾ? ಹುಡುಗಿರು ತುಂಬಾ ಜನ ಇದ್ದಾರೆ ನೋಡಿ. ಅಯ್ಯೋ ನೈಸ್, ಎಲ್ರಿಗೂ ಲೈನಾಗಿ ನಿಂತ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡು ಬರ್ತೀನಿ, ಅದಲ್ಲ? ಎಲ್ರಿಗೂ ಲೈನಾಗಿ ನಿಂತ್ಕೊಂಡ್ಬಿಟ್ಟು ಮದ್ವೆ ಮಾಡು. ನೀವು ಮದ್ವೆ ಆಗಲ್ವಾ? ಅಯ್ಯೋ ನಾನೇ ಮದುವೆಕೊಂಡು ಎಲ್ರೂ ನೀವೇ ಮದ್ವೆ ಆಗ್ತೀರಾ? ಎಲ್ರಿಗೂ ನಾನು ಒಬ್ಬನೇ ರಾಜ. ಓಕೆ, ಇವಾಗ ನೀನೇನಾದರೂ ಅವ್ರಿಗೆ ಹೇಳ್ಬೇಕು ಅಂತ ಬಿಟ್ಟು ಹೇಳ್ದೆ ಅಂತಾನೆ ಹೇಳಿ. ಇವಾಗ ನಾನು ಎಷ್ಟೊತ್ತಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ಕೇಳ್ಬಿಟ್ಟು ಎಲ್ಲರೂ ಬೇಜಾರಾಗ್ತದೆ. ನನಗೂ ಇದೇ ಕೊತ್ಕೊಂಡ್ಬಿಟ್ಟು ಒಳಗು ಅಂತ ಗುರು. ಬಟ್ ಮೇಕಪ್ ಇಸ್ ಇಂಪಾರ್ಟೆಂಟ್, ಅತ್ತಿಲ್ಲ? ನೀನು ಮೇಕಪ್ ಮಾಡ್ಕೊತೀಯ? ನಾನು ಎಲ್ಲ ಮಾಡ್ಕೊತೀನಿ. ಡೈಲಾಗ್ ಹೇಳಿ ಇವಾಗ. ನಿಮ್ಗೆ ಎಲ್ಲ ಡೈಲಾಗ್ಸ್ಗಳು ಬರ್ತಾ ತಾನೆ? ನಂಗ ಡೈಲಾಗ್ಸ್ಗಳು ಬರ್ತಾವೆ. ಯಾವ ಡೈಲಾಗ್ ಹೇಳ್ತೀಯಾ? ಎಲ್ಲ ಡೈಲಾಗ್ ಹೇಳ್ತೀನಿ. ಯಾವ ಡೈಲಾಗ್ ಹೇಳೋಕೆ ಹೇಳೋ? ಅಲ್ಲಿ ಹೇಳು, ಅವ್ರಿಗೆ ಹೇಳೋ. ನಾನು ಇಂಟರ್ವ್ಯೂ ಕೊಡ್ತೀನಿ. ನೀನು ಇಂಟರ್ವ್ಯೂ ಕೊಡ್ತಾರ? ಅವ್ರ ಪ್ರಶ್ನೆ ಕೇಳ್ಕೊಂತ ಬಿಟ್ಟು ಹೋಗ್ತಾರೆ, ಅವಾಗ ನೀನು ಇಂಟರ್ವ್ಯೂ ಕೊಡ್ಬೇಕು. ಕೇಳಿ. ಹೆಲೋ, ಅದಕ್ಕೆ ನಿನ್ನ ಕೈಯಲ್ಲಿ ಹಾಕೊಳ್ಳಲ್ಲ ನಾನು. ಯಾಕೆ? ಹೆಲೋ ಸರ್, ಐ ಆಮ್ ಸೆಲೆಬ್ರಿಟಿ, ಯು ನೋ? ಹೆಲೋ ಇಂಡಿಯನ್ ಗೈಸ್, ಎಲ್ರು ಒಂದೇ ತರ ನೋಡಿ ಅಕ್ಕ. ಎಲ್ರು ಗನ್ಸಿರ್ ತರ ನೋಡಿ. ಇನ್ ಮನುಷ್ಯನ? ಅಯ್ಯೋ ನನ್ಗೂ ಜೀವ ಇದೆ, ಅದಲ್ಲ ಸರ್? ಹೌದು, ಖಂಡಿತ. ಏನ್ ನೋಡಿ ಹೆಂಗ್ ಹೇಳ್ತಾಳೆ ಇವಳು. ಹೊಡಿಲ್ಲ? ನೋ ಹೊಡಿಬಾರ್ದು. ಹುಡುಗರಿಗೆಲ್ಲ ಹೊಡಿಬಾರ್ದು. ಮೇಕಪ್ ಬಂದ್ಕೊಡುತ್ತೆ. ನಾನು ಮೇಕಪ್ ಮಾಡಿಲ್ಲ. ತೊಳ್ಳು ಹೇಳ್ತಾಳೆ ನೋಡಿ ಸರ್, ಮೇಕಪ್ ಮಾಡಿಲ್ಲ ಅಂತ. ಮಾಡಿಲ್ಲ ಅವರು, ನೀವು ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ಇಲ್ಲಿ ಹತ್ರ ಬನ್ನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ. ಇವಾಗ ಚೋಟು ನನ್ನ ಲೈಫಲ್ಲಿ ಬಂದಾಗ ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಚೋಟು ಬಂದಾಗ ಇವನ್ಗೆ ಆ್ಯಕ್ಚುಲಿ ಇವನು ಬಂದ್ಬಿಟ್ಟು US ಅವನು. ಅಯ್ಯೋ ನಾನು ಕನ್ನಡದನು. ಎಸ್, ನೀನು ಇವಾಗ ಕನ್ನಡದನು. ಕನ್ನಡ ಏನಂಗ. ಎಸ್, ಇವನು ಬಂದ್ಬಿಟ್ಟು US ಬಂದಿರೋದು. ಈ ಡಾಲ್ನ ನಾನು ಏನೇ ಆಗಲಿ ನಾನು ತೊಗೋಬೇಕು. ಈ ಡಾಲ್ ಪ್ರೈಸ್ ಬಂದ್ಬಿಟ್ಟು 25,000. ಓಕೆನಾ? 25,000 ಹಿಡ್ಕೊಂಡ್ಬಿಟ್ಟು 1 lakh ನಾವು ಹೆಂಗೆ ಇದು ಮಾಡ್ತೀವಿ ತಾನೆ, ಅದ್ರ ಮೇಲೆ ಡಿಪೆಂಡು. ಓಕೆನಾ? ಈ ಡಾಲ್ನ ತಗೊಳ್ಳೇಬೇಕು ಅಂತ ಬಿಟ್ಟು, ಸೊ ಓಕೆ ಏನು ಮಾಡಬೇಕು ಏನಿಲ್ಲ ಅಂತ ಬಿಟ್ಟು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಇವ್ರ ಹತ್ರ ಇಟ್ಕೊಂಡು ದೆನ್ ಇನ್ನೊಂದು ಏನು ಅಂತಿಲ್ಲ ಅಂದರೆ ವೀಡಿಯೋಸ್ ಮಾಡಿಬಿಟ್ಟು ಹರಿ ನಂದು ಇದಂತಾನೆ ಅವಳಿಂದ ವೀಡಿಯೋಸ್ ಮಾಡಿಬಿಟ್ಟು ಈ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಿಲ್ಲ ಅಂದರೆ ಲೈಕ್
ಫೋನ್ಪೇ ಮಾಡಿಬಿಟ್ಟು ಹೆಲ್ಪ್ ಮಾಡಿ ಅಂತಬಿಟ್ಟು ಹೇಳ್ತಾ ಇದ್ದೆ. ಆವಾಗ ಅವ್ನಿಗೆ ಗೊತ್ತು ತಾನೆ ಕೆಲವೊಬ್ಬರು ಅದು ಹೆಂಗೆ ಏನೋ ಗೊತ್ತಿಲ್ಲ, ಆ ಫೋನ್ಪೇ ಸ್ಕ್ಯಾನರ್ ಹಾಕಿದ್ರು ಸ್ಕ್ಯಾನರ್ಲಿಂದ ನಂಬರ್ ತೊಗೊಂಬಿಟ್ಟು ಕಾಲ್ ಮಾಡ್ತಾಯಿದ್ರು. ಅದೇನೇ ಹಾಕಿದ್ರೆ ಏನು ಕೊಡ್ತೀವಿ ಹಂಗೆ ಹಿಂಗೆ ಕೆಲವೊಂದೆಲ್ಲ ಇನ್ಸಿಡೆಂಟ್ ಎಲ್ಲ ಬ್ಲಾ 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 ಅಂತಬಿಟ್ಟು ನಡೀತು. ಓಕೆ, ಸೊ ಯಾರ ಹತ್ರ ಕೇಳೋದು ಬೇಡ, ನಾನು ನನ್ನ ಶ್ರಮ ಪಟ್ಬಿಟ್ಟು ಏನೇ ಆಗಿರಲಿ ಇದರ್ಲಿಂದ ನಾನು ಮಾಡೇ ಮಾಡ್ತೀನಿ ಅಂತಬಿಟ್ಟು ಇವನ್ನ ತಗೊಂಡ್ಮೇಲೆ ಲೈಕ್ ನನಗೆ ಸ್ವಲ್ಪ ಧೈರ್ಯ ಬಂತು. ಓಕೆ, ಇವ್ನು ನನ್ನ ಜೊತೆಲಿ ಕರೆಕ್ಟಾಗಿ ಮಾಡ್ತಾನೆ ಅಂತ. ಅಯ್ಯೋ ದೇವ್ರೆ ಕರೆಕ್ಟಾಗಿ ಹೇಳಿ ಏನು ಮಾಡ್ತಾನೆ ಅಂತ. ಆ್ಯಕ್ಟಿಂಗ್ ಮಾಡ್ತಾನೆ ಅಂತ. ಏದೇ ನೋಡಿದ್ರೆ ಹೆಂಗೆಲ್ಲ ಮಾತಾಡ್ತಾಳೆ. ನಾನು ಏನು ಮಾತೇ ಆಡಿಲ್ಲ ಕಣ. ಏದೇ ನಿನ್ಗೆ ಏನು ಮಾತೇ ಬರಲ್ಲ, ಮಾತೇ ಬರೋದಿಲ್ಲ, ಯಾಕೋ ಗೊತ್ತಿಲ್ಲ, ಮೋನಿನ ನಾದೇ ಈ ದಿನ ಅದೆಲ್ಲ ತುಂಬಾ ಕಿಂಡಲ್ ಮಾಡ್ತಾರೆ. ಏನೇ ಅಯ್ಯೋ ನಾನು ಐ ಆಮ್ ಸೀರಿಯಸ್ ಕಸನ್ ನೋಡಿ. ಗದೋರ್ 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 ಬಹದ್ದೂರ್ ಅಲ್ವಾ ನೀನು. ಏದೇ ಇವನ್ಗೆ ಧ್ರುವ ಸರ್ಜಾ ಅಂದ್ರೆ ತುಂಬಾ ಇಷ್ಟ. ಆ ಡೈಲಾಗ್ ಹೇಳ್ತಾನೆ, ಧ್ರುವ ಸರ್ಜಾ ಸರ್ ಇದಾರೆ ತಾನೆ, ಅವ್ರದ್ದೆಲ್ಲ ಡೈಲಾಗ್ನು ಹೇಳ್ತಾನೆ. ಬಟ್ ಮೇನ್ ಇಷ್ಟವಾಗಿರೋಕೆ ಅಂದ್ರೆ ಪ್ರತಿಯೊಂದು ಟೈಮಲ್ಲಿ ಹೇಳೋದು ಒಂದೇ ಒಂದು ಡೈಲಾಗ್. ಯಾವ ಡೈಲಾಗ್ ಹೇಳ್ತೀವಿ ಹೇಳೋ ಚುಟು? ತಂದೆ ತಲೆ ಹೊಡಿತೇನೆ, ತಾಯಿ ಗೆನ್ ಹೊಡಿತಾಳೆ. ಕರೆಕ್ಟಾಗಿ ಹೇಳ್ಬೇಕು ನಿಮ್ಗೆ. ಏದೇ ಕೇಳುತ್ತಾನೆಯಾ? ತಂದೆ ತಲೆ ಹೊಡಿತಾನೆ, ವಾವ್. ತಾಯಿ ಗೆನ್ ಹೊಡಿತಾಳೆ, ಏನ್ರು ಕೈ ಹೊಡಿತಾರೆ. ಗದೋರ್ ಗದೋರ್ ತಿಕ್ಕಕ್ಕೆ ಹೊಡೆಯೋದು. ಹೆಂಗೆ ಹೆಂಗೆ ನಾವು ನಾನು ತಂಗ ಡೈಲಾಗ್ ಹೇಳ್ತೀನಿ. ಐ ಆಮ್ ಎಲ್ಡಿ ಟ್ಯಾಲೆಂಟ್, ನಾನು ಆ್ಯಕ್ಟರ್ ಕಣ್ರಿ. ಆ್ಯಕ್ಟರ್ವಾ ನೀನು? ಏಸ್ ಓಕೆ, ನೀನು ಇವಾಗ ಸೈಡ್ಗೆ ಹೋಗ್ಬಿಟ್ಟು ಕೂತ್ಕೋ. ಅವ್ರು ನೀನು ನನ್ನ ಬಗ್ಗೆ ಏನೇನೋ ಕೇಳ್ತಾರಂತ. ಅಯ್ಯೋ ದೇವ್ರೇ ಏನೇನೋ ಕೇಳ್ತಾರೆ ಇವ್ಳಿಗೆ ನನ್ನ ಬಗ್ಗೆನೇ. ಏದೇ ಕೇಳಿ ಕೇಳಿ, ನಾನೇ ಇಲ್ಲೇ ಕೂತ್ಕೊಂತೀನಿ. ನೀನು ಇವಾಗ ಕೈ ತೆಗಿಬೇಕು. ಏದೇ ವೈ ನಾಟ್ ತೆಗಿಲ್ಲ? ಏಸ್ ಓಕೆ, ಹೋಗಿ ಕೂತ್ಕೋ. ಎಲ್ಲರೂ ಕೇಳ್ತಾರೆ, ಯು ಹ್ಯಾವ್ ಮಲ್ಟಿ ಟ್ಯಾಲೆಂಟ್, ಯು ಆರ್ ಮೆಹಂದಿ ಆರ್ಟಿಸ್ಟ್, ಯು ಡೂಯಿಂಗ್ ಮೇಕಪ್, ಮಾಡಲಿಂಗ್ ಎಲ್ಲನೂ ಮಾಡಿದ್ರು, ವೈ ಡಬಲ್ ಮೀನಿಂಗ್? ತುಂಬ ಒಳ್ಳೆಯ ಪ್ರಶ್ನೆ.